Welcome back to our YouTube channel with Kruti. ಮಾರ್ನಿಂಗ್ ಗಾಯ್ಸ್. ಇವಾಗ ಎಷ್ಟು ಟೈಮು? 6 o'clock. ಇವಾಗ ನಮ್ಮಪ್ಪ ಇವಾಗ ಸ್ನಾನಕ್ಕೆ ಹೋಗೋರೆ. ನಾವೆಲ್ಲರೂ ರೆಡಿ ಆಗಬೇಕಿನ್ನ. ನಮ್ಮಪ್ಪ ಬರೋಷ್ಟೊತ್ತಿಗೆ ನಾವು ರೆಡಿ ಆಗಬೇಕು. ನನ್ನ ತಮ್ಮ ಇನ್ನು ಗೊರಗೆ ಹೊಡ್ಕೊಂಡು ಮಲ್ಕೊಂಡವನೆ. ಅದಕ್ಕೆ ನಮ್ಮಮ್ಮ ಬೈತವ್ರೆ. ಸರಿ, ನಮ್ಮಮ್ಮ ಒಬ್ಬರು ಮಾತ್ರ ರೆಡಿ ಆಗಿಬಿಟ್ರೆ ಚೆನ್ನಾಗಿ. ಇವಾಗ ನಾವು ರೆಡಿ ಆಗಬೇಕು. ನಾವು ರೆಡಿ, ನಮ್ಮಪ್ಪ ಬರೋಷ್ಟೊತ್ತಿಗೆ ಆಗಬೇಕು. ಇಲ್ಲ ನಮ್ಮಪ್ಪ ಅಷ್ಟೇ ಆಮೇಲೆ ನಮ್ಮನ್ನ. ಯಾವ ಸೇಮ್ ನಮ್ಮ ಡ್ಯಾಡಿ ನನ್ನ ತಮ್ಮ ನನಗೂ ನಿಮ್ಮ ಥರ ಪಂಚೆ ಹಾಕೋಬೇಕು ಅಂತ ಕೇಳಿದ್ಕೆ ನಮ್ಮಪ್ಪ ಅವನಿಗಂತ ಒಂದು ಪಂಚೆ ತೊಗೊಟ್ಟಿದ್ರು. ಇವಾಗ ಅವರೇ ಹಾಕ್ತಿದ್ದಾರೆ ಅವನಿಗೆ. ನಾವು ರೆಡಿ ಎಲ್ಲ ಆಗಿದ್ದಾಯಿತು. ನಾವು ಇವಾಗ ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗ್ತಾಯಿಲ್ಲ, ನಾವು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ಕಾರಲ್ಲೆಲ್ಲ ಜಾಗ ಇರಲ್ಲ ಅಂತ ಹೇಳಿದ್ರು. ಅದರಿಂದ ನಾವು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಆಟೋಲ್ಲಿ ಬರ್ತಿದೆ ಆ್ಯಂಡ್ ಮಳೆ ಬರ್ತಿದೆ. ನಾವು ಹೋಟೆಲಲ್ಲಿ ಪ್ರೊವೈಡ್ ಮಾಡಿರೋ ಆಟೋಲೇ ಹೋದ್ವಿ. ಬಿಕಾಸ್ ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಜಾಗ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾವು ಆಟೋಲೇ ಹೋದ್ವಿ. ಮಳೆ ಬರ್ತಿದೆ. ಬಟ್ಟೆ ಎಲ್ಲ ನಮ್ದೆಲ್ಲ ಫುಲ್ ತಗೋಬೋದು. ಅಷ್ಟೇನು ರಶ್ ಇಲ್ಲ, ಬಟ್ ಮಳೆ ಬರ್ತಿದೆ. ಇವರಿಬ್ರು ನೋಡಿ. ಯೂಶಲಿ ಇಲ್ಲಿ ತುಂಬ ರಶ್ ಅದರಿಂದ ಸ್ವಲ್ಪ ರಶ್ ಕಮ್ಮಿ. ನೀವೇ ನೋಡ್ಬೋದು. ನಾವು ಇವಾಗ ಇಲ್ಲಿ ರಾಯರ್ದು ಫೋಟೋ ತೊಗೊಳಕ್ಕಂತ ಬಂದಿದ್ದೀವಿ. ಮಮ್ಮಿಗಂತೂ ತುಂಬ ಇಷ್ಟ. ಆ ಫೋಟೋ ಎಷ್ಟೊಂದು ದಿವಸದಿಂದ ಕೇಳ್ತಿದ್ರು ನಮ್ಮಮ್ಮ. ಅದಕ್ಕೆ ಇವಾಗ ಆ ಫೋಟೋ ತೊಗೊಳಕ್ಕೆ ಇಲ್ಲಿ ಬಂದಿದ್ದೀವಿ. ನಾವು ಮಮ್ಮಿ ಫೇವ್ರೆಟ್ ಫೋಟೋ ತೊಗೊಂಡಿದ್ದೀವಿ. ಎಲ್ಲ ಕಡೆ ಹುಡುಕಿದ್ವಿ, ಸಿಕ್ಕಿಲ್ಲ. ಫೈನಲಿ ಸಿಕ್ತು. ಮಂತ್ರಾಲಯ ಮೇಲೆ ಮಮ್ಮಿಗೆ ಬೇಕಾಗಿರೋ ಫೋಟೋ ಸಿಕ್ಕಿದೆ. ನಮ್ಮಮ್ಮ ಎಲ್ಲ ತುಂಬ ಖುಷಿ. ಅಷ್ಟು ಮಳೆ ಇಲ್ಲ, ಬಟ್ ಸ್ವಲ್ಪ ಮಳೆ ಬರ್ತಿದೆ. ಆ್ಯಂಡ್ ನಾವು ಸ್ವಲ್ಪ ಬೇಗ ಬಂದಿರೋದ್ರಿಂದ ಇಷ್ಟೊಂದು ರಶ್ ಸಿಗಾಕೊಂಡು ನೋಡಿ ಎಷ್ಟಿದೆ. ನಾವು ಅವಾಗಲೇ ಬಂದಾಗ ಡೈರೆಕ್ಟಾಗಿ ಹಂಗೆ ಒಳಗಡೆ ಹೋಗ್ಬಿಟ್ರೆ. ಸ್ವಲ್ಪ ಕಮ್ಮಿ ಜನ ಇದ್ದರು, ಅಷ್ಟೇನು ಜನ ಇರಲಿಲ್ಲ. ಇವಾಗ ನೋಡಿದ್ರೆ ಜಾಸ್ತಿ ಜನ ಆಗೋರೆ. ಮಳೆ ಬರ್ತಿದೆ. ಬಟ್ಟೆ ಎಲ್ಲ ನೆಂದೋಯ್ತು. ಒಳಗಡೆ ಹೋಗಿ ಆಚೆಗೆ ಬರೋ ಜೊತೆಗೆ ಒಣಗಿತ್ತು ಬಟ್ಟೆ. ತಿರ್ಗಾ ಆಚೆಗೆ ಬಂದು ನೆಂದೋಯ್ತು. ಫೋಟೋ ಬೇರೆ ಇದೆ. ಆ ಫೋಟೋ ನೆನಿಬಾರ್ದಂತ ನಾವು ಬೇಗ ಹೋಗ್ತಾ ಇದ್ದೀವಿ.
ಬರೀ ಅವರು ನ್ಯೂಸ್ ಪೇಪರಲ್ಲಿ ಮಾತ್ರ ರ್ಯಾಪ್ ಮಾಡಿದ್ದಾರೆ ಅದನ್ನ ಅಷ್ಟೇ. ನೆನ್ದೋದ್ರೆ ನಮ್ಗೆ ಒಂಥರ ಇರುತ್ತೆ, ನಾವು ಬೇರೆ ಏನಾದ್ರು ದೂರ ಟ್ರಾವೆಲ್ ಮಾಡಬೇಕು, ನೆನ್ದೋದ್ರೆ ಆಮೇಲೆ ಫೋಟೋ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಹೋಗ್ತಾ ಇದ್ವಿ. ನಾವು ಕಾರ್ ಬೇರೆ ತಂದಿಲ್ಲ, ಕಾರ್ ತಂದಿದ್ದರೆ ಫೋಟೋ ನಿಕ್ಬಿಟ್ಟು ವಿ ಕುಡ್ ಹ್ಯಾವ್ ಸ್ಟೇಡ್ ಹಿಯರ್. ನಾವು ಕಾರು ತಂದಿಲ್ಲ, ಬರೀ ಆಟೋ ತಂದಿದ್ವಿ, ಆಟೋಲ್ಲಿ ಬಂದಿದ್ದು ನಾವು, ಅದಕ್ಕೆ ನಾವು ಹೋಗಬೇಕು. ಅದರಿಂದ ಬ್ರೇಕ್ಫಾಸ್ಟ್ ನಾವು ಅಭಯ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಆಂಜನೇಯ ನಮ್ಮಪ್ಪ ನಮಗೆ ತುಂಗಭದ್ರನ ತೋರಿಸಿದ್ರು. ಇಲ್ಲಿ ನೋಡಿ ಮಂಕಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆ ಪಂಚಮುಖಿ ಆಂಜನೇಯ. ನಾವು ಇವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಲಾಸ್ಟ್ ನಾವು ಇಲ್ಲಿ ಬಂದಿದ್ದು 7 years ಬ್ಯಾಕ್, ಯಾವಾಗ ಜಾನು ಒಂದು ಸ್ಮಾಲ್ ಬೇಬಿ ಇದ್ನು. ಇವಾಗ ಬಂದಿದ್ವಿ. ಇಲ್ಲಿ ಬಂದಾಗ ನಾವು ಪಂಚಮುಖಿ ದೇವಸ್ಥಾನ ಬಂದ್ಬಿಟ್ಟು ಹೋಗ್ತೀವಿ. ಫುಲ್ ಅಷ್ಟೇ ನಿಜ, ಎಲ್ಲ ಹೆಂಗಿತ್ತೋ ಹಂಗೆ ಇದೆ. ಬಂದಿದ ತಕ್ಷಣ ಸೊ ನೈಸ್. ಆ್ಯಂಡ್ ನಮ್ಮದು ಬೆಳಗ್ಗೆ ದರ್ಶನ 8 o'clock ಅಷ್ಟೊತ್ತಿಗೆಲ್ಲ ಮುಗ್ದೋಯ್ತು. ತುಂಬ ಬೇಗ ಆಗೋಯ್ತು. ಸ್ವಲ್ಪ ಕಮ್ಮಿ ಜನ ಇದ್ದರು, ಅದರಿಂದ ಬೇಗ ಆಗೋಯ್ತು. 8 o'clock ಎಲ್ಲ ಆಗೋಯ್ತು. ಆ್ಯಂಡ್ ಇವಾಗ 9:30 ಅಷ್ಟಕ್ಕೆ ಇದು ಆಗೋಯ್ತು. ಆಫ್ಟರ್ ದಿಸ್ ನಾವು ಮನೆಗೆ ಇವಾಗ ದರ್ಶನ ಎಲ್ಲ ಆಯಿತು. ಅವಳೆಲ್ಲ ಹಾಕೊಂಡೋಳೆ. ಆ್ಯಂಡ್ ನಾನು ಜಾನು ಕತ್ತಿಗೆ ಹಾಕೊಂಡು పంచముఖాలు మధ్యంలో ఆంజనేయ స్వాముల వారు నరసింహ గరుడ హయగ్రీవ వరాహ ఆరెంజ్ కలర్ లైన్ కనబడేది కాలు శోక ಪಕ್ಕ ವಿಮಾನ ಪುಷ್ಪಕ ವಿಮಾನ. ವೇಟ್, ಅದು ತಾನೇ ಅದು ಹಂಗೆ ಕಾಣಿಸ್ತಿರೋ ತಾನೆ. ದಟ್ ಥಿಂಗ್ ಲುಕ್ಸ್ ಲೈಕ್ ಎನ್ ಏರೋಪ್ಲೇನ್. ಇಷ್ಟು ದಿಸ್ ಥಿಂಗ್ ಲುಕ್ಸ್ ಲೈಕ್ ಎನ್ ಏರೋಪ್ಲೇನ್. ಬಿದೋಗಲ್ಲ. ಇದು ಬೆಡ್ ಆ್ಯಂಡ್ ಪಿಲೋ ಇದು ಅನ್ಸುತ್ತೆ. ದಿಸ್ ಇಸ್ ದ ಪಿಲೋ, ಇಸ್ ಇಟ್? ಹಿಂಗೆ. ಆ್ಯಂಡ್ ಅಲ್ಲಿ ಫ್ಲೈಯಿಂಗ್ ಜೆಟ್. ಆ್ಯಂಡ್ ಈ ಸೀರೆ ನಮ್ಮಪ್ಪ ತಗೊಟ್ಟಿದ್ದು. ಈ ಸೀರೆ ನಮ್ಮಪ್ಪ ನಮ್ಮಮ್ಮಗೋಸ್ಕರ ಅಸ್ಸಾಮಿಂದ ತೊಗೊಬಂದಿದ್ರು. ಆ್ಯಂಡ್ ಫೈನಲಿ ನಮ್ಮಮ್ಮ ಹಾಕೊತಿದ್ದಾರೆ ಇದನ್ನು. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಸಕ್ಕತ್ತಾಗಿದೆ. ಎಸ್, ನಮ್ಮಮ್ಮ ಸಕ್ಕದಾಗ ಕಾಣಿಸ್ತಾವ್ರೆ. ಇದು ಫುಲ್ಲು ಬ್ಲ್ಯಾಕ್ ಸಾಯಿಲ್. ಇದರಲ್ಲೇನು ಬೆಳೆಸ್ತಾರೆ? ನನ್ನ ತಂಗಿ ಹೇಳ್ತಾಳೆ ಇದ್ರಲ್ಲಿ ಬರೀ ಇವಾಗ ಅಟ್ ದ ಮೂಮೆಂಟ್ ಇವಾಗ ಬರೀ ಪ್ಲಾಸ್ಟಿಕ್ ಬೆಳೀತಾ ಇರೋದಂತ. ಬಿಕಾಸ್ ತುಂಬ ಇಲ್ಲಿ ಜಾಸ್ತಿ ಪ್ಲಾಸ್ಟಿಕ್ ಬಾಟಲ್ಸ್ ಆ್ಯಂಡ್ ಎವ್ರಿಥಿಂಗ್ ಇದೆ. ಈ ಫುಲ್ ಸೈಟ್ ಏನಿದೆಯೋ ಅದು ಈ ಮೇಡಮ್ ಅವ್ರದ್ದು. ಇಲ್ಲೊಬ್ರು ಆಂಟಿ ಇದ್ದಾರೆ. ಈ ಮೇಡಮ್ದು ಇದೆಯಲ್ಲ, ಇಲ್ಲಿ ಒಬ್ರು ಮೇಡಮ್ ಕೂತಿದ್ದಾರೆ ನೋಡಿ, ಅವ್ರದ್ದೇ ಇದು ಸೈಟ್ ಅಂತೆ. ಫ್ರೀ ಆಗಿ ಕೊಡ್ತಾವ್ರಂತೆ, ನಮಗೆ ಕೊಡ್ತಾರಂತೆ ಮೇಡಮ್ ಹೇಳಿದ್ರು.
ಓ ಇವರೇ ನಮ್ಮ ಅಮ್ಮೂರಿ ಅಂತ ಕರಿತವ್ರೆ. ಓ ಇವ್ರ ಫ್ಯಾಮಿಲಿನೇ ನಾವು. ನಾವು ಬೆಂಗಳೂರನ್ನ ಎಷ್ಟೊಂದು ಸಲ ನೋಡಿದ್ದೀವಿ, ಬಟ್ ಇದು ಬಂದು ನಮ್ಮದು ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು. ಬೆಂಗಳೂರು ತುಂಬ ದೊಡ್ಡದಿತ್ತು ನಾವು ನೋಡಿದಾಗ. ನಾವು ಊಟಕ್ಕಿಂತ ಪಾಕಶಾಲಾ ಹತ್ರ ಮುಗಿಸಿದ್ವಿ. ನಮಗಂತೂ ಫಸ್ಟು ಐಸ್ ಕ್ರೀಮ್ ತಿನ್ಬೇಕಂತ ಅನಿಸ್ತಿತ್ತು. ಆ್ಯಂಡ್ ನಾನು ಅಂದ್ಕೊಂಡೆ ನಾನು ಸ್ವಲ್ಪ ಕಾರ್ ಓಡಿಸ್ತೀನಿ ಅಂತ, ಬಿಕಾಸ್ ನಮ್ಮ ಡ್ಯಾಡಿ ಯಾವಾಗಿಂದ ಓಡಿಸ್ತಿದ್ರು. ಅವರು ಸ್ವಲ್ಪ ಫುಲ್ ಸುಸ್ತಾಗ್ಬಿಟ್ಟಿದ್ರು ಓಡಿಸ್ತಾ. ಅದಕ್ಕೆ ನಾನು ಸ್ವಲ್ಪ ಓಡಿಸಿದೆ. ನಾನು ಪಾಕಶಾಲೆಯಿಂದ ಲೇಪಾಕ್ಷಿವರೆಗೂ ನಾನು ಓಡಿಸಿದ್ದು ಕಾರ್ನ. ಇಷ್ಟೊತ್ತು ಇವಾಗ ನಾನೇ ಓಡಿಸಿದ್ದು. ಇವಾಗ ಕೇಳೋಣ ಅವ್ರಿಗೆ ಹೆಂಗೆ ಅನಿಸ್ತು ಅಂತ. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ದೋ, ಬಟ್ ಸ್ಟಿಲ್ ಹೆಂಗೆ ಅನಿಸ್ತು? ಚೆನ್ನಾಗಿತ್ತು, ಸ್ವಲ್ಪ ಭಯ ಇತ್ತು. ನೀನು ಹೇಳಮ್ಮ. ಇಲ್ಲೇ ಆಯ್ತಪ್ಪ ಡ್ಯಾಡಿ ಅಂತ ಕಳಿಸಿದ್ರು. ವೆರಿ ಗುಡ್. ಖುಷಿ ಆಯ್ತಾ? ಖುಷಿ ಆಯ್ತು. ಗುಡ್ ಡ್ರೈವಿಂಗ್. ಇಟ್ ಆಲ್ ಗುಡ್ ಡ್ರೈವಿಂಗ್. ನಾವಿವಾಗ ಲೇಪಾಕ್ಷಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮಧ್ಯಾಹ್ನ ಊಟಕ್ಕಂತ ನಾವು ಪಾಕಶಾಲಾ ಹತ್ರ ನಿಲ್ಸಿದ್ವಿ. ಅಲ್ಲಿ ಊಟ ಮಾಡಿದ್ವಿ. ಟೈಮ್ ಈಸ್ ವಾಟ್ ಇಸ್ ದ ಟೈಮ್ ಬ್ರೋ? ದ ಟೈಮ್ ಇಸ್ 5:23. ಇವಾಗ ಅಲ್ಲಿ ಹೋಗ್ಬಿಟ್ಟು ಅದಾದಮೇಲೆ ನಾವು ಮನೆಗೆ ಹೋಗ್ತೀವಿ. ಆ್ಯಂಡ್ ನಾವು ಇವತ್ತು ಬೆಳಗ್ಗೆ ನೆನ್ನೆ ಬೆಳಗ್ಗೆ ನಮ್ಮ ಅಪ್ಪ ಅಮ್ಮಮ್ಮ ಕಾಲ್ ಮಾಡಿ ಹೇಳಿದ್ರು ಈ ಥರ ಹೋಗೋಣ ಬನ್ನಿ ಅಂತೆಲ್ಲ ಕರೆದ್ರು. ಮತ್ತೆ ನಮ್ಮಮ್ಮ ಫುಲ್ಲು ಟಯರ್ಡ್ ಆಗೆಲ್ಲ ಆಗಿದ್ರು ಅಂತ ಅಂದ್ಬಿಟ್ಟು ಅಮ್ಮಮ್ಮ ಬರಲಿಲ್ಲ. ಚೆನ್ನಾಗಿರ್ತಿತ್ತು ಅಕಸ್ಮಾತ್ ನಾವೇನಾದ್ರೂ ಜೊತೆಗೆ ಹೋಗಿದ್ದಿದ್ರೆ. ಬಟ್ ಶಿ ಡಿಡ್ಂಟ್ ಕಮ್ ಸಿನ್ಸ್ ಶಿ ವಾಸ್ ಟಯರ್ಡ್. ಅದಕ್ಕೆ ನಾವೇ ಹೋದ್ವಿ. ಇವಾಗೆಲ್ಲ ಮುಗೀತು. ಆ್ಯಂಡ್ ನಾವು ನೇರ್ಲೆ ತಿನ್ನಕ್ಕಂತ ಸ್ಟಾಪ್ ಮಾಡಿ ನಾವು 8 years ಆದಮೇಲೆ ತಿರ್ಗಾ ನಾವು ಮಂತ್ರಾಲಯಂಗೆ ಹೋಗ್ತಾ ಇತ್ತು ತಾನೇ ಮಮ್ಮಿ? 7 years ಏನೋ ಆಗಿದೆ ನಾವು ಹೋಗಿ. ಇವಾಗ 7 years ಆದಮೇಲೆ ನಾವು ಹೋಗಿದ್ದು. 7 years. ಜಾನು ಅವಾಗ ಚಿಕ್ಕ ಪಾಪು ಇದ್ದ, ಜಸ್ಟ್ 11 months ಬೇಬಿ ಏನೋ ಇದ್ದ ಅವನು. ಅವಾಗ ನಾವು ಹೋಗಿದ್ದು. ಆ್ಯಂಡ್ ಇವಾಗ ಅವನು 8 years ಬೇಬಿ. ಈಸ್ ನಾಟ್ ಅ ಬೇಬಿ ಎನಿಮೋರ್, ಬಟ್ ಸ್ಟಿಲ್ ವಿ ಕಾಲ್ ಹಿಮ್ ಬೇಬಿ. ಎಸ್ ನೋ? ಇಲ್ಲಿಂದಾನೆ ಕಾಣಿಸುತ್ತೆ ನೋಡಿ ಈಗಲ್. ದಟ್ ಈಸ್ ಈಗಲ್ ಜಾನಿ. See there, that is eagle. This one is eagle. ಅದು ಆರಕ್ಕೆ ರೆಡಿ ಆಗ್ತಾ ಇರೋದು ತಾನೇ? ಗೋ ಕಾರ್ಟಿಂಗ್. ವಾಟ್ ಗೋ ಕಾರ್ಟಿಂಗ್ ಇಸ್ ಯುವರ್? ಅದು ಅಲ್ಲಿರೋದು ಅದು ಇನ್ನೇನು ಹಾರಕ್ಕೆ ಏಟಾಗಿ ಎದೊಳ್ಬೇಕಾದ್ರೆ ನಾ ಅದು ಫಸ್ಟ್ ಟೈಮ್ ಸಿ ಅಲ್ಲಿದೆ. ಅದು ನಿಜವಾಗ್ಲೂ ಅಲ್ಲಿ ಬಂದಿದ್ದ. ಜಟಾಯುವುದು ಎಂಬುದು ಮುಂದೆ. ನಾವಿವಾಗ ಸಮಾರಾಸ್ ವೆಜ್ಗೆ ಬಂದಿದ್ದೀವಿ. ಅನ್ನೋದು ಕಾಫಿ ಕುಡಿಯೋಕ್ಕಂತ. ಫೋಟೋಗೋಸ್ಕರ ನಾವು ಎಲ್ಲ ಕಡೆ ಹುಡ್ಕಾಡಿದ್ವಿ, ಎಲ್ಲಿ ಸಿಕ್ಕಿಲ್ಲ ಅಷ್ಟು ಚೆನ್ನಾಗಿರೋ ಫೋಟೋ. ಮಂತ್ರಾಲಯ ಬೇಕಾಗಿರೋ ಅಂತ ಅಷ್ಟು ಚೆನ್ನಾಗಿರೋ ಫೋಟೋ ನಮಗೆ ಮಂತ್ರಾಲಯದಲ್ಲೇ ಸಿಕ್ತು. ತುಂಬ ಖುಷಿ ಪಟ್ವಿ ನಾವೆಲ್ಲರೂ. ಆ್ಯಂಡ್ ದಟ್ಸ್ ಆಲ್ ಫಾರ್ ದಿಸ್ ವ್ಲಾಗ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್, ಶೇರ್, ಕಮೆಂಟ್ and subscribe to my YouTube channel. We'll meet you in the next vlog. Until then, take care. Bye bye.